ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದೈವಾನುಗ್ರಹಣೆಯಿಂದ ಆಚೆ ಬರ್ತೀರಿ. ಶನಿ ಭಗವಾನರು ನಿಮ್ಮ ರಾಶಿಯಲ್ಲಿರೋದರಿಂದ ಭಕ್ತಿ ಮಾರ್ಗ ಅನುಸರಿಸಿ ಚಂಚಲತೆಯನ್ನು ಬಿಡಿ, ಧೈರ್ಯವಾಗಿರಿ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇದು ಮಾಸ ಭವಿಷ್ಯ, ಫೆಬ್ರವರಿ 2026 ಮಾಸ ಭವಿಷ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ 13ನೇ ತಾರೀಕುವರೆಗೂ, ಫೆಬ್ರವರಿ 13ನೇ ತಾರೀಕುವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ. ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ 23ನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಉಳಿದಂಗೆ 3ನೇ ತಾರೀಕು ಬುಧವಾರ, 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿಗೆ ಹೋದರೆ 6ನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ. ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ, ಗುರು ಭಗವಾನರು ಮಿಥುನ ರಾಶಿಯಲ್ಲಿ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿ. ಸೊ ಇದು ಗ್ರಹಗಳ ಒಂದು ಚಲನೆ. ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ. ಮುಂದಿನ ರಾಶಿ, ಕೊನೆಯ ರಾಶಿ, ಮೋಕ್ಷ ರಾಶಿ, ಫೆಬ್ರವರಿ 2026ರಲ್ಲಿ ಮೀನ ರಾಶಿಯ ಗ್ರಹ ಸಂಚಾರ ಯಾವ ಥರ ಇದೆ ನೋಡಿ. ಇದು ಯಾವುದು ಬಹುಶಃ ಯಾರಿಗೂ ಹೇಳ್ತಾ ಇಲ್ಲ ನಾವು. ಗ್ರಹಗಳ ಸಂಚಾರ, ಗ್ರಹಗಳು ನಿಮಗೆ ಅನುಕೂಲಕರವಾಗಿದೆಯಾ ಇಲ್ಲವಾ, ನೀವೇನು ಮಾಡಬೇಕನ್ನೋ ವಿಚಾರ ಇದು. ಮುಖ್ಯವಾಗಿ ಪಂಚಗ್ರಹ ಕೂಟಮಿಯಿಂದ ಈ ತಿಂಗಳು ಕೊನೆಯಲ್ಲಿ ಸ್ವಲ್ಪ ಪರದಾಡೋ ಥರ ಆಗತ್ತೆ. ಜಾಗ್ರತೆಯಿಂದ ಇರಿ. ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನಿ ಭಗವಾನರು ಇನ್ನೂ ಕೆಲವು ವರ್ಷಗಳು ನಿಮಗೆ 7 ಶನಿ ಕಾಟವನ್ನು ಕೊಡ್ತಾ ಇದ್ದಾರೆ. ಶನಿ ಭಗವಾನರನ್ನು ಒಲಿಸ್ಕೊಳ್ಳಿ ಫಸ್ಟ್. ಶನಿ ಭಗವಾನರು ಒಲಿದರೆ ಶಿವ ಒಲದಂಗೆ. ಶನಿ ಸ್ತೋತ್ರ ಮಂತ್ರ ಜಪ, ಹನುಮಾನ್ ಚಾಲೀಸ, ಹೀಗೆ ಶನಿ ಸ್ತೋತ್ರ ಮಂತ್ರಗಳನ್ನು ಓದ್ಕೊಳ್ಳಿ. ಮತ್ತು ನಿಮಗೆ ಆಲ್ ಆಫ್ ಸಡನ್ ಲಾಭಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳೆಲ್ಲ ವ್ಯಯಸ್ಥಾನಕ್ಕೆ ಮೂವ್ ಆಗ್ತಾ ಇತ್ತು. ಫೆಬ್ರವರಿ 3ನೇ ತಾರೀಕು ಬುಧರು ವ್ಯಯಸ್ಥಾನಕ್ಕೆ ಬಂದರೆ ಫೆಬ್ರವರಿ 6ನೇ ತಾರೀಕು ಶುಕ್ರ ಭಗವಾನರು ಕೂಡ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. 13ನೇ ತಾರೀಕು ಸೂರ್ಯ ಭಗವಾನರು ಬರ್ತಾ ಇದ್ದರೆ ಕುಜರು 23ನೇ ತಾರೀಕು ನಿಮ್ಮ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕುಜರು 23ನೇ ತಾರೀಕು ವ್ಯಯಸ್ಥಾನಕ್ಕೆ ಬಂದರೆ ಪಂಚಗ್ರಹ ಕೂಟಮಿ ಇದೆಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಸಡನ್ ನಷ್ಟಗಳು, ಎಕ್ಸ್ಪೆಷಲಿ ಶೇರ್ಸು ಇಂಥದ್ರಲ್ಲಿ ದುಡ್ಡು ಹಾಕಿರೋರಿಗೆ ಆಲ್ ಆಫ್ ಸಡನ್ ಶೇರ್ಸಿಂದ ದುಡ್ಡು ಕಳ್ಕೊಳ್ತಕ್ಕಂಥದ್ದು, ಯಾರಿಗೋ ಬಡ್ಡಿಗೆ ಅಂತ ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ನು ತೊಗೊಂಡು ಓಡೋದು, ಚೀಟಿ ಕಟ್ತಾ ಇರೋನು ಮಿಡ್ಲಲ್ಲಿ ತೊಗೊಂಡು ಕಟ್ತೀನಿ ಅಂತೇಳಿ ಅವ್ನು ನಾಪತ್ತೆ ಆಗೋದು, ಈ ಥರ ನಾನಾ ರೀತಿಯಾದಂಥ ಆರ್ಥಿಕ ನಷ್ಟಗಳನ್ನು ತೋರಿಸ್ತಾ ಇದೆ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮಗಳಿರೋದಿಲ್ಲ. ಇಲ್ಲ ಅಂದರೆ ಈ ಪರಿಣಾಮಗಳು ವಿಪರೀತವಾಗಿರುತ್ತೆ. ಮತ್ತು ಮುಖ್ಯವಾಗಿ ನಿಮಗೆ ಕೇತು ಭಗವಾನರು 6ರಲ್ಲಿರೋದರಿಂದ ಒಂದು ರೀತಿ ಒಳ್ಳೆಯದನ್ನೇ. ಕೇತು ಭಗವಾನರು ಸಿಂಹರಾಶಿಯಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ದೈವಶಕ್ತಿಯಿಂದ ನೀವು ಆಚೆ ಬರ್ತೀರಿ, ದೈವಾನುಗ್ರಹಣೆಯಿಂದ ಆಚೆ ಬರ್ತೀರಿ. ಶನಿ ಭಗವಾನರು ನಿಮ್ಮ ರಾಶಿಯಲ್ಲಿರೋದರಿಂದ ಭಕ್ತಿ ಮಾರ್ಗ ಅನುಸರಿಸಿ ಚಂಚಲತೆಯನ್ನು ಬಿಡಿ, ಧೈರ್ಯವಾಗಿರಿ. ಈ ಪಂಚಗ್ರಹ ಕೂಟಮಿಯಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ ಕೂಡ ಇದೆ. ಶಿವನಾಮ ಜಪವನ್ನು ನಿರಂತರವಾಗಿ ಮಾಡ್ತಾ ಬನ್ನಿ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸೊ ಅದರಿಂದ ಶಿವನಾಮ ಮಂತ್ರ, ಶಿವಜಪ ಈ ತಿಂಗಳಲ್ಲಿ ನಿಮ್ಮನ್ನು ಕಷ್ಟಕಾಲಗಳಿಂದ ದೂರ ಮಾಡಿ ಪೂರ್ಣವಾಗಿರ್ತಕ್ಕಂಥ ಶಿವಾನುಗ್ರಹಣೆ ಸಿಗಬೇಕಂದ್ರೆ ಭಕ್ತಿ ಮಾರ್ಗದಲ್ಲಿ ಹೋಗಿ ಭಗವಂತನನ್ನು ಆರಾಧನೆ ಮಾಡಿ. ಮುಖ್ಯವಾಗಿ ಶಿವ ಸಹಸ್ರನಾಮ ಸ್ತೋತ್ರವನ್ನು ಈ ತಿಂಗಳಲ್ಲಿ ಓದ್ಕೊಳ್ಳಿ. ಶನಿ ಭಗವಾನರ ಕೃಪೆ ಸಿಕ್ಕತ್ತೆ.
ಬೇಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಕೃಪೆ ಸಿಕ್ಕತ್ತೆ. ಕಮಿಟ್ ಆಗಬೇಡಿ. ಸಡನ್ ಪರ್ಚೇಸಿಂಗ್, ಯಾವುದೇ ಒಂದು ವ್ಯವಹಾರ, ಅದು ಮದುವೆ ವ್ಯವಹಾರನ, ಇಲ್ಲ ಭೂಮಿ ವ್ಯವಹಾರನ, ವೆಹಿಕಲ್ ತೊಗೊಳ್ತಕ್ಕಂಥದ್ದು, ಮತ್ತೊಂದ ಆಲೋಚನೆ ಮಾಡಿ ತಗೊಳ್ಳಿ. ಮನೆ ಅಂತೂ ಸಡನ್ನಾಗಿ ಶಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿಯಾಗಿ ಶಿವ ಅನುಗ್ರಹಣೆ ನಿಮ್ಮ ಮೇಲೆ ಇದ್ದರೆ ಈ ಕಷ್ಟಗಳಿಂದ ದೂರ ಬಂದು ನೀವು ಜಯ ಪಡ್ಕೊಳ್ತೀರಿ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದೇನೆಂದರೆ, ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು, ಅವರ ಪರಿಸರ ಯಾವ ಥರ ಇರಬೇಕು, ಅವರ ಮನೆ ಮಂದಿ, ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ. ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ. ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ, ಒಂದು ವೈಫ್ ಆಗಿರ್ತಾಳೆ, ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು. ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ, ಸೂಕ್ಷ್ಮವಾಗಿರ್ತಾಳೆ. ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ. ಪರಿಸರ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ. ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು, ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು. ಗಂಡನ ಸಪೋರ್ಟು ಹೆಜ್ಜೆಗೂ ಬೇಕು. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು. ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು, ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು. ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದರಿಂದ, ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಪ್ರಭಾವ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ. ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ. ಅವರ ಚರಿತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ. ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ. ನಾರದ ಮುನಿಗಳು ವೇದ ಪ್ರವಚನಗಳನ್ನು ಮಾಡ್ತಾ, ಭಾಗವತ ಪ್ರವಚನಗಳನ್ನು ಮಾಡ್ತಾ, ಭಗವಂತನ ಲೀಲೆಗಳನ್ನು ಹೇಳ್ತಾ ಇದ್ದಿದ್ದನ್ನು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ. ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ, ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ. ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ. ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ. ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ. ಆದರೆ ಸುಭದ್ರ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ. ಇದು ಗೊತ್ತಾಗುತ್ತೆ ಶ್ರೀಕೃಷ್ಣ ಭಗವಾನರಿಗೆ. ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು, ಆದರೆ ಬರೋದು ಗೊತ್ತಾಗಲಿ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಒಂದು ಶಿಶುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರುತ್ತೆ. ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ದರೆ ಮಗು ಬೆಳೆದಂಗೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಒಂದು ಡಾಕ್ಟರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಳ್ಳುತ್ತೆ. ಒಂದು ಅಡ್ವೊಕೇಟ್ ಮನೆಯಲ್ಲಿ ಹುಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗ್ಬೇಕು ಅಂದ್ಕೊಳ್ಳುತ್ತೆ. ಈ ಥರ ಆ ಎನ್ವಿರಾನ್ಮೆಂಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ, ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ, ಇಂಥ ಜಾಗಗಳಿಂದ ದೂರ ಇರಬೇಕು. ಗಲಭೆ, ಗದ್ದಲ, ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು. ಕೋಪತಾಪಗಳನ್ನು ಬಿಡಬೇಕು, ಪ್ರಶಾಂತವಾಗಿರಬೇಕು, ಹೆಲ್ತಿ ಫುಡ್ಡನ್ನು ತಗೋಬೇಕು. ಮತ್ತು ಪ್ರತಿನಿತ್ಯ ಒಂದು 5ರಿಂದ 10 ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು. ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು 10 ಸಮ್ಸನ್ನು ಮಾಡ್ತಾರೆ. ಅದಕ್ಕೆ ಇಸ್ರೇಲಲ್ಲಿ ಹುಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ ಆಗಿ ಬುದ್ಧಿವಂತರಾಗಿರ್ತಾರೆ. ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ. ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಪಾಲನೆ ಮಾಡೋದರಿಂದ, ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ, ಕೇಳೋದ್ರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ, ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು, ಕೀರ್ತಿಯನ್ನು ತಂದುಕೊಡ್ತಾರೆ. ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೆ ಹೋಗಬಾರ್ದು. ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ
ಸಂಕೋಚ ಇಲ್ದಿರ ಕೇಳಬೇಕಂದ್ರೆ ಗಂಡ ಒಬ್ಬನೇ. ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ, ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು, ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ. ಏನೋ ಹೇಳೋದಿರುತ್ತೆ, ಏನೋ ಕೇಳೋದಿರುತ್ತೆ, ಏನೋ ಬೇಕಂತಿರುತ್ತೆ. ಸೊ ಅದರಿಂದ ಗಂಡ ಹತ್ರದಲ್ಲಿದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾನೆ. ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವ್ರಿಗೆ ಸಹಕಾರಗಳನ್ನು ಕೊಡಬೇಕು. ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ, ಪರಿಪಕ್ವವಾಗಿ, ಆರೋಗ್ಯವಾಗಿ, ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್.